ಹಾಯ್ ಸ್ಟೂಡೆಂಟ್ಸ್, ಇಲ್ಲಿ ಒಂದು ಮೂರು ಎಕ್ಸಾಂಪಲ್ ಅನ್ನು ನೋಡೋಣ. ಯಾವುದಪ್ಪ ಅಂತಂದರೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಯಿಂದ. ಇಟ್ ಈಸ್ ಆಲ್ಸೋ ಫ್ರಮ್ ದ ಎಲ್ ಬಿ ಎದೊಳಗೆ 98ನೇ ಕ್ವಶನ್ ಇದೆ. ನಾನು ಈಗಾಗಲೇ ಈ ಚಾಪ್ಟರಲ್ಲಿ ನಿಮಗೆ ಹೇಳಿದ್ದೇನೆ, ಓನ್ಲಿ ಫ್ರಮ್ ದ ಎಲ್ ಬಿ ಅಷ್ಟು ಮಾಡಿದರೆ ಸಾಕು, ಬೇರೆ ಯಾವುದೇ ರೀತಿಯಾದಂಥ ಎಕ್ಸಾಂಪಲ್ಸ್ಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಹೀಗಾಗಿ ಬೇರೆ ಯಾವುದೇ ಈ 3 ಮಾರ್ಕ್ಸ್ ಕ್ವಶನ್ಗೆ ಬೇರೆ ಯಾವುದೇ ರೀತಿಯಾದಂಥ ಬುಕ್ಸ್ಗಳನ್ನು ರೆಫರ್ ಮಾಡುವಂಥ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಆಲ್ಸೋ ಫ್ರಮ್ ದ ಎಲ್ ಬಿ 98th ಕ್ವಶನ್ ಆ್ಯಂಡ್ ಇಟ್ ಈಸ್ ಫಾರ್ 3 ಮಾರ್ಕ್ಸ್. ಏನಿದೆ ಕ್ವಶನು? cosec a minus sin a into the bracket tan a plus cot a is equal to ಏನಂತ ಪ್ರೂವ್ ಮಾಡಬೇಕು? cot a into cosec a ಅಂತ ಪ್ರೂವ್ ಮಾಡಬೇಕು. ಎಸ್, ವಾಟ್ ಈಸ್ ಅವರ್ LHS ಅನ್ನ ಇಲ್ಲಿ ಬರೆದಿದ್ದೀನಿ. cosec a minus sin a into the bracket tan a plus cot a. ನಾವು ಟೋಟಲಿ ಇದನ್ನ ಏನಂತ ಪ್ರೂವ್ ಮಾಡಬೇಕು? cot a into cosec a ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ನೋಡಿ LHS ಅನ್ನು ಬರ್ಕೊಳ್ತಾ ಇದ್ದೀನಿ. cosec a ಅನ್ನು ನಾನು ಏನು ಬರಿತೀನಪ್ಪ ಅಂತಂದ್ರೆ 1/sin a ಅಂತ ಬರಿತೀನಿ. ದೆನ್ sin a ಅನ್ನ sin a ಅಂತ ಬರಿತೀನಿ. therefore tan a ಅನ್ನು ನಾನು sin a by cos a ಅಂತ ಬರಿತೀನಿ. ದೆನ್ cot a ಅನ್ನು ನಾನು cos a by sin a ಅಂತ ಬರಿತೀನಿ. this implies, ಇಲ್ಲಿ ನೋಡಿ, what is the LCM of 1 and sin? the LCM of 1 and sin is sin. ಇಲ್ಲಿ sin a ಇದೆ, ಹೀಗಾಗಿ 1 ಅನ್ನು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 1 ಇದೆ, ಹೀಗಾಗಿ I should multiply sin a. therefore 1 into 1 is 1. sin a into sin a is sin square a. Then this is completed, bracket complete. Then what is the LCM of cos a and sin a? The LCM of cos a and sin a is cos a into sin a. ಇಲ್ಲಿ cos a ಇದೆ, ಹೀಗಾಗಿ sin a ಅನ್ನು ಮಲ್ಟಿಪ್ಲೈ ಮಾಡ್ತೀನಿ. ಇಲ್ಲಿ sin a ಇದೆ, ಹೀಗಾಗಿ cos a ಅನ್ನು ಮಲ್ಟಿಪ್ಲೈ ಮಾಡ್ತೀನಿ. therefore sin a into sin a is sin square a plus cos a into cos a is cos square a. ನಾನು ಯಾವ್ದಾದ್ರು ರೆಸಿಪ್ರೋಕಲ್ಸ್ಗಳನ್ನು ಯೂಸ್ ಮಾಡಿದ್ದೇನೆ ಅನ್ನೋದನ್ನ ಒಂದ್ಸಲ ಲಕ್ಷ್ಯ ಕೊಟ್ಟು ನೋಡಿ. cosec a ಅನ್ನು ನಾನು 1/sin a ಅಂತ ಬರ್ಕೊಂಡಿದ್ದೀನಿ. cosec a ಅನ್ನು ನಾನು 1/sin a ಅಂತ ಬರ್ಕೊಂಡಿದ್ದೀನಿ. tan a ಅನ್ನು ನಾನು sin a by cos a ರಿಲೇಷನ್ ಅನ್ನು ಯೂಸ್ ಮಾಡಿದ್ದೀನಿ. sin a by cos a. ದೆನ್ cot a ಅನ್ನು ನಾನು cos a by sin a ಅಂತ ಬರ್ಕೊಂಡಿದ್ದೀನಿ. ದೆನ್ ಅದೇ ರೀತಿ ಇನ್ನೊಂದು ಐಡೆಂಟಿಟಿಯನ್ನು ಯೂಸ್ ಮಾಡ್ತಾ ಇದ್ದೀನಿ, ದಟ್ ಈಸ್ sin square a plus cos square a is equal to 1. These all the identities I am using in this example. Then 1 minus sin square a ಅಂತಂದ್ರೆ ಯಾವುದನ್ನು ಬರೀಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಇದೇ ಐಡೆಂಟಿಟಿಯನ್ನು ರೀರೈಟ್ ಮಾಡ್ತೀನಿ. cos square a is equal to, ಈ sin square a ಈ ಕಡೆ ಬಂದರೆ this will be 1 minus sin square a ಆಗುತ್ತೆ. therefore 1 minus sin square a ಅಂತಂದ್ರೆ cos square a. that all the identities and reciprocals and relations I have used. ಇಲ್ಲಿ ನೋಡಿ 1 minus sin square a ಅಂತಂದ್ರೆ ಏನಾಯ್ತು? that is cos square a, then whole divided by sin a closed. sin square a plus cos square a ಅಂತಂದ್ರೆ ಇಲ್ಲಿದೆ ನೋಡಿ, that is 1, then divided by cos a into sin a. ನೋಡಿ ಇವೆರಡು ಬ್ರಾಕೆಟ್ ಇದಾವೆ ಅಂತಂದ್ರೆ ಇವುಗಳ ನಡುವೆ ಏನಿದೆಪ್ಪ ಅಂತಂದ್ರೆ ಇಂಟು ಇದೆ ಅಂತ ಅರ್ಥ. therefore ಇಲ್ಲಿ ಡಿನಾಮಿನೇಟರ್ ಅಲ್ಲಿ cos ಇದೆ, ನ್ಯೂಮರೇಟರ್ ಅಲ್ಲಿ 2 cos ಇದೆ, 1 cos ಹೋಗುತ್ತೆ. therefore what remains? cos by sin ಉಳಿತು. cos by sin ಅಂತಂದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ, that is cot a. cos by sin ಅಂತಂದ್ರೆ that is cot a. then 1 by sin ಅಂತಂದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ, that is cosec a. 1 by sin a ಅಂತಂದ್ರೆ that is cosec a. therefore this only they asked to prove, that is cot a into cosec a. therefore this is what the RHS, hence the result is proved ಅಂತ ಬರೆದ್ರೆ you'll get a 3 marks. Thank you.